ಇನ್ಸ್ಟಾಗ್ರಾಮ್ ಸ್ಟೋರಿ ನೋಡಿದ್ರೆ ಈ ತರ ವೈಟ್ ಪ್ರಾಬ್ಲಮ್ ಬರಕತ್ತಿದೆ. ಮೀಮ್ಸ್ ಈ ತರ ವೈಟ್ ಪ್ರಾಬ್ಲಮ್ ಬರಕತ್ತಿದೆ. ಈ ಪ್ರಾಬ್ಲಮ್ ಹೇಗೆ ಸಾಲ್ವ್ ಮಾಡೋದಂತ ಈ ವಿಡಿಯೋದಲ್ಲಿ ಹೇಳಿಕೊಡ್ತೀನಿ ಬನ್ನಿ. ಹೇಳೋ ಸೆಟ್ಟಿಂಗ್ ಫಾಲೋ ಮಾಡಿ ಸ್ಟೆಪ್ ಬೈ ಸ್ಟೆಪ್ ಈ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ. ವಿಡಿಯೋ ಪೂರ್ತಿ ನೋಡಿ ಅಂದ್ರೆ ಅರ್ಥ ಆಗುತ್ತೆ. ಇವಾಗ ಪ್ಲೇ ಸ್ಟೋರಿಗೆ ಬನ್ನಿ. ಪ್ಲೇ ಸ್ಟೋರಿಗೆ ಬಂದಿಗೆಸಿ ಪ್ಲೇ ಸ್ಟೋರಲ್ಲಿ ಇನ್ಸ್ಟಾಗ್ರಾಮ್ ಸರ್ಚ್ ಮಾಡಿ. ಇನ್ಸ್ಟಾಗ್ರಾಮ್ ಅಪ್ಡೇಟ್ ಬಂದಿದೆ ಇಲ್ವ ಅಂತೇಳಿ ಪ್ಲೇ ಸ್ಟೋರಲ್ಲಿ ಚೆಕ್ ಮಾಡಿ. ಇನ್ಸ್ಟಾಗ್ರಾಮ್ ಅಪ್ಡೇಟ್ ಬಂದಿತ್ತಪ್ಪ ಅಂದರೆ ಅಪ್ಡೇಟ್ ಮಾಡಿ. ಇವಾಗ ಇನ್ಸ್ಟಾಗ್ರಾಮ್ ಅಂತ ಟೈಪ್ ಮಾಡಿ ಸರ್ಚ್ ಮಾಡಿ. ಸರ್ಚ್ ಮಾಡಿದ ನಂತರ ಇನ್ಸ್ಟಾಗ್ರಾಮು ಅಪ್ಡೇಟ್ ಇದೆಯೋ ಇಲ್ಲ ಅಂತ ಗೊತ್ತಾಗುತ್ತೆ. ಅಪ್ಡೇಟ್ ಇತ್ತಂದ್ರೆ ಅಪ್ಡೇಟ್ ಮಾಡಿ. ಇದು ಆಲ್ರೆಡಿ ಅಪ್ಡೇಟ್ ಆಗಿದೆ, ಇದೇನು ಅಪ್ಡೇಟ್ ಮಾಡೋ ಅವಶ್ಯಕತೆ ಇಲ್ಲ. ಇವಾಗ ಬ್ಯಾಕ್ ಬನ್ನಿ ಹೋಮ್ ಸ್ಕ್ರೀನ್ಗೆ. ಇವಾಗ ಇನ್ಸ್ಟಾಗ್ರಾಮ್ ಓಪನ್ ಮಾಡಿ. ಇವಾಗ ಕೆಳಗಡೆ ನಿಮ್ಮ ಪ್ರೊಫೈಲ್ ಪಿಕ್ಚರ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ನಂತರ ಮೇಲೆ 3 ಲೈನ್ ಇದೆಲ್ಲ ಮೆನು, ಆ 3 ಲೈನ್ ಮೆನು ಮೇಲೆ ಕ್ಲಿಕ್ ಮಾಡಿ. ಇವಾಗ ಸ್ವಲ್ಪ ಮೇಲ್ಗಡೆ ಸ್ಕ್ರೋಲ್ ಮಾಡಿ. ಕೆಳಗಡೆ ಐಡ್ ಸ್ಟೋರಿ ಆ್ಯಂಡ್ ಲೈವ್ ಅಂತಿದೆಲ್ಲ ಫ್ರೆಂಡ್ಸ್, ಅದ್ರ ಮೇಲೆ ಕ್ಲಿಕ್ ಮಾಡಿ. ನಿಮ್ಮ ಫಾಲೋವರ್ ಯಾರನ್ನ ಐಡಿ ಮಾಡಿರಿ ಒನ್ ಟೈಮ್ ನೋಡ್ಕೊಳ್ಳಿ. ಇಲ್ಲಿ ಯಾರನ್ನ ಐಡಿ ಮಾಡಿಲ್ಲ, ಐಡಿ ಮಾಡಿದ್ರೆ ಒನ್ ಟೈಮ್ ಅಂದರೆ ನಿಮ್ಮದ್ರಾಗ ರಿಮೂವ್ ಮಾಡಿ. ಇವಾಗ ಹೋಮ್ ಸ್ಕ್ರೀನ್ಗೆ ಬನ್ನಿ, ಬ್ಯಾಕ್ ಹೋಮ್ ಸ್ಕ್ರೀನ್ಗೆ ಬನ್ನಿ. ಇವಾಗ ಇನ್ಸ್ಟಾಗ್ರಾಮ್ ಆ್ಯಪ್ ಇದೆಯಲ್ಲ, ಆ್ಯಪ್ ಮೇಲೆ ಸ್ವಲ್ಪ ಲಾಂಗ್ ಪ್ರೆಸ್ ಮಾಡಿ. ಲಾಂಗ್ ಪ್ರೆಸ್ ಮಾಡಿದ ಕೆಳಗಡೆ ಆ್ಯಪ್ ಇನ್ಫೋ ಅಂತಿದೆಯಲ್ಲ, ಐಕಾನ್ ಇದೆಯಲ್ಲ, ಆ್ಯಪ್ ಇನ್ಫೋ ಐಕಾನ್ ಅದ್ರ ಮೇಲೆ ಕ್ಲಿಕ್ ಮಾಡಿ. ಇವಾಗ ಇಲ್ಲಿ ಸ್ಟೋರೇಜ್ ಯೂಸ್ ಅಂತಿದೆಯಲ್ಲ ಫ್ರೆಂಡ್ಸ್, ಅದ್ರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ನಂತರ ಕೆಳಗಡೆ ಕ್ಲಿಯರ್ ಕ್ಯಾಚ್ ಅಂತಿದೆಯಲ್ಲ, ಕ್ಲಿಯರ್ ಕ್ಯಾಚ್ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ನಂತರ ಬ್ಯಾಕ್ ಬನ್ನಿ. ಒಂದು ವೇಳೆ ಕ್ಲಿಯರ್ ಡಾಟಾ ಕ್ಲಿಕ್ ಮಾಡಬೇಡಿ. ಕ್ಲಿಕ್ ಮಾಡಿದ್ರಂದ್ರೆ ನೀವು ಮತ್ತೆ ಲಾಗಿನ್ ಹಾಕಿ ಪಾಸ್ವರ್ಡ್ ಬೇಕಾಗುತ್ತೆ. ಪಾಸ್ವರ್ಡ್ ಗೊತ್ತಿದ್ರೆ ಕ್ಲಿಯರ್ ಡಾಟಾನ ಕ್ಲಿಕ್ ಮಾಡಿ, ಪಾಸ್ವರ್ಡ್ ಗೊತ್ತಿಲ್ಲ ಮಾಡಬೇಡಿ. ಇಷ್ಟು ಮಾಡಿ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ. ಥ್ಯಾಂಕ್ ಯು ವಿಡಿಯೋ ನೋಡಿದ್ದಕ್ಕೆ.